ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಿಯಾ. ವೆಲ್ಕಮ್ ಟು ಮೈ ಚಾನಲ್. ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಬೋರ್ಡ್ ನೋಡಿದ್ವಿ. ಎಲ್ಲಿ ಹೋಗ್ತಾ ಇದ್ವಿ ಅಂತ ಹೇಳಿ ಅನಿಸ್ತಾ ಇದ್ದೀರಾ? ಸಂಗಮ ಅಂತ ಹೇಳುವಾಗ ಇಲ್ಲಿ ನೆನಪು ಬರುತ್ತೆ ಹೇಳಿ. ಹೌದು, ನಾವು ಹೋಗ್ತಾ ಇರೋದು ಮೇಕೆದಾಟುಗೆ. ಮೇಕೆದಾಟು ನಿಮಗೆ ಗೊತ್ತಿರ್ಬೋದಲ್ಲ. ಹೋಗ್ತಾ ಇರುವಾಗ ನಾವು ನೋಡಿದ್ವಿ, ಏನು ಗೊತ್ತಾ, ಎಷ್ಟೊಂದು ಜನ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಅದು ಬರೀ ಕಾಲಲ್ಲಿ. ನಾವು ಮೆಟ್ಟಿಲ್ಲದೆ ಹೊರಗಡೆ ಇಳಿಯೋದೇ ಕಷ್ಟ. ಅದರಲ್ಲಿ ಇವರೆಲ್ಲ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಕೆಲವರು ಹೌದು ಮೆಟ್ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಲ್ಲ ಬ್ಯಾಗಲ್ಲಿ ಏನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತಾ ಹೋಗಿದ್ವಿ. ಆದರೆ ಇಲ್ಲಿ ಮುಂದೆ ನೋಡಿದರೆ ಎಷ್ಟು ಸುಂದರವಾದ ಒಂದು ರೂಟ್ ಗೊತ್ತಾ. ಹಾಗೂ ಅಲ್ಲಿ ಗ್ರೀನರಿ ಅಂತೂ ಇಲ್ಲ, ಆದರೆ ಮಳೆಗಾಲದಲ್ಲಿ ನೀವು ಬಂದಿರ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಗ್ರೀನರಿ ಇರ್ಬೋದಲ್ವಾ. ಇಮ್ಯಾಜಿನ್ ಮಾಡಿ ನೋಡೋಣ. ಇಲ್ಲಿ ರೋಡ್ ನೋಡ್ತಾ ಇದ್ರೆ ವಾವ್, ಅಮೇಝಿಂಗ್. ನಡ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇತ್ತು. ಆದ್ರೂ ನಾವು ಕಾರಲ್ಲೇ ಹೋಗಬೇಕಾಯಿತು, ಬಿಸಿಲಲ್ವಾ. ಅಂತೂ ಇಂತೂ ನಾವು ರೀಚ್ ಆದ್ವಿ ಮೇಕೆದಾಟುಗೆ. ನಮಗೆ ಅಂತಲೇ ಒಂದು ಪಾರ್ಕಿಂಗ್ ರಿಸರ್ವ್ ಆಗಿತ್ತೋ ಏನೋ, ನಮಗೆ ಆ ಪಾರ್ಕಿಂಗ್ ಸಿಕ್ತು. ನಾವು ಪಾರ್ಕ್ ಮಾಡಿದೆವು. ನಂತರ ಹೊರಗಡೆ ಬರುವಾಗ ನನಗೆ ಒಂದು ಫ್ರೆಂಡ್ ಸಿಕ್ಕಿದ. ಡಾಗಿ 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 ಅದಕ್ಕೆ ಬೇಡ, ಒಂದ್ಸರಿ ಹೋಗಮ್ಮ, ನಿನ್ನಂತರವನ್ನು ತುಂಬ ಜನ ನೋಡಿದ್ದೇನೆ ಅಂತ ಅಂದ್ಕೊಂಡಿತ್ತ ಏನೋ. ಮೇಕೆದಾಟು ಅಂದರೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ವಿಡಿಯೋದಲ್ಲಿ ನೀರಿತ್ತು, ಅದರಲ್ಲಿ ಬೋಟಿಂಗ್ ಇತ್ತು, ಏನೆಲ್ಲ ಇತ್ತು. ಆದರೆ ಇಲ್ಲಿ ಬಂದ ಮೇಲೆ ಫುಲ್ ನಮಗೆ ಬೇಜಾರು. ಯಾಕೆಂದರೆ ನೀರೇ ಇರಲಿಲ್ಲ. ಸ್ವಲ್ಪ ನೀರಿತ್ತು, ಅದರಲ್ಲಿ ಕೆಲವು ಮೀನುಗಳಿದ್ದವು. ಅದನ್ನು ನೋಡಿ ಸ್ವಲ್ಪ ನೀರಿನಲ್ಲಿ ಆಡಿ, ಹಾಗೂ ಸ್ವಲ್ಪ ಬಂದಕ್ಕೆ ಸ್ವಲ್ಪ ಚಂಡಿ ಆಗಬೇಕಲ್ಲ ಅಂತ ಹೇಳಿ ಚಂಡಿ ಆದ್ವಿ. Dog is taking shower. Mana foto shirkala? Uh-oh, I'm fully wet. I'm fully wet. Hey, hi, doggy, doggy, doggy. Dog is enjoying. ಏನು ಗೊತ್ತಾ, ನಾವಿಲ್ಲಿ ಬಂದದ್ದು ಮೇಕೆದಾಟು ಅಂತ. ಆದರೆ ಮೇಕೆ ಇಲ್ಲ, ಆದರೆ ನಾಯಿ ಇತ್ತು. ಅದೇ ದಾಟ್ತಾ ಇತ್ತು, ಬರ್ತಿತ್ತು. ಹಾಗಾಗಿ ಇದನ್ನು ಮೇಕೆದಾಟು ಇರೋದಕ್ಕಿಂತ ನಾಯಿ ದಾಟು ಇಡಬೇಕಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅಲ್ಲಿಂದ ಬಸ್ಸಲ್ಲಿ ನಮಗೆಲ್ಲ ಮೇಕೆದಾಟು ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಅನೌನ್ಸ್ಮೆಂಟ್ ಮಾಡ್ತಾರೆ ಅಲ್ಲಿಂದ, ಯಾರಿಗೆಲ್ಲ ಬೇಕು ಬನ್ನಿ ಅಂತ ಹೇಳಿ. ಸೊ ನಾವು ಹೋಗಲಿಕ್ಕೆ ಇಷ್ಟಪಟ್ವಿ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಕೂತ್ಕೊಂಡೆವು. ಇಲ್ಲಿ ಎಷ್ಟೊಂದು ಕೋತಿಗಳಿವೆ ಗೊತ್ತಾ. ಬಂದು ಯಾರತ್ರ ಕೈಯಲ್ಲಿ ಪಾರ್ಸೆಲ್ ಇರುತ್ತೆ ಅದನ್ನು ಎತ್ಕೊಂಡು ಜಸ್ಟ್ ಹೋಗ್ಬಿಡುತ್ತವೆ. ನಾವಿಲ್ಲಿ ಮೇಕೆಗಳನ್ನು ನೋಡಲ್ಲ, ಆದರೂ ನಾಯಿಗಳನ್ನು ನೋಡ್ತೀವಿ. ಅವುಗಳೇ ಇಲ್ಲಿ ರಾಜ್ ಮಾಡ್ತವೆ. ಹಾಗೂ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ ಅಂತೂ ಫುಲ್ ಆಗಿತ್ತು. ನಂತರ ನಾವು ಒಂದು ಕಾಡಿನಿಂದ ಹೋಗ್ತಾ ಇದ್ದೇವೆ. ಇದು ಒಂದು ಮರುಭೂಮಿಯಿಂದ ಹೋದಾಗೆ ಅನ್ನಿಸ್ತಾ ಇತ್ತು ನಮಗೆಲ್ಲರಿಗೂ. ಆದರೆ ರೋಡಂತೂ ಏನೂ ಚೆನ್ನಾಗಿಲ್ಲ. ಎಲ್ಲ ಗುಂಡಿಗಳು, ಡಾಮರ್ ಅಂತೂ ಇಲ್ಲವೇ ಇಲ್ಲ. ನೋಡಿ ಎಷ್ಟು ಶೇಕ್ ಆಗ್ತಾ ಇದ್ದೀವಿ ಅಂತ ಹೇಳಿ. ನಾವು ಕೂತ್ಕೊಂಡಿದ್ದು ಲಾಸ್ಟ್ ಸೀಟು. ಫುಲ್ ಶೇಕ್ ಆಗ್ತಾ ಇತ್ತು, ಆದ್ರೂ ಅದರಲ್ಲಿ ಒಂದು ಮಜಾ ಇತ್ತು. ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಇರ್ಬೋದು. ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬಸ್ಸಲ್ಲೇ ನಮಗೆ ಹಿಂದೆ ಬಿಡ್ತಾರೆ. ಬಸ್ನಲ್ಲಿ ಹೋಗಲಿಕ್ಕೆ ಟಿಕೆಟ್ ಜಸ್ಟ್ 60 ರೂಪೀಸ್, 60 ರೂಪಾಯಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಪರ್ ಪರ್ಸನ್ಗೆ. ನಂತರ ಈ ಬಸ್ ಹೋಗ್ತಾ ಇದೆಯಲ್ಲ, ಇಷ್ಟೊಂದು ಜರ್ಕ್ ಆಗ್ತಿತ್ತು. ಆ ನಡುವೆನೂ ಈ ಬ್ಯೂಟಿಫುಲ್ ಆದ ರೋಡನ್ನು ನೋಡಲಿಕ್ಕೆ, ಹಾಗೂ ಇಲ್ಲಿ ಇದೆಲ್ಲ ಜಾಗ ಇರೋದು ನೀರು ಹೋಗಲಿಕ್ಕೆ. ಮೇಕೆದಾಟಿಂದ ನಾವು ಎಲ್ಲಿಂದ ನೋಡಿದ್ವಲ್ಲ ಅಲ್ಲಿಂದ ಎಲ್ಲ ನೀರು ಹರಿತಾ ಇರುತ್ತೆ ಅಂತೆ. ಆದರೆ ಈಗ ಸಮ್ಮರ್ ಸೀಸನ್ ಅಲ್ಲ, ನೀರೇ ಇಲ್ಲ. ಹಾಗೂ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದು ಮುಟ್ಟಿದ್ವಿ.
ಈಗ ಇಲ್ಲಿ ಮುಟ್ಟಿದ ಮೇಲೆ ಇನ್ನೊಂದು 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಅದು ಕೆಳಗಡೆ. ಕೆಲವರು ಹೇಳಿದರು ಅಲ್ಲಿ ನೀರಿಲ್ಲ ಅಂತ ಹೇಳಿ, ನೀರಿರೋದಿಲ್ಲ ಆದರೆ ಕ್ರೊಕೊಡೈಲ್ಸ್ ಇರುತ್ತೆ, ಡೇಂಜರ್ ಅಂತ ಹೇಳಿ. ನೀರಿದೆ ನೋಡೋಣ, ಅವ್ರು ಹೇಳಿದ್ರು ನೀರೇ ಇಲ್ಲ ಅಂತ ಹೇಳಿ ನೋಡೋಣ. ಹಾಗೂ ಹೋಗ್ತಾ ಇರುವಾಗ ನಮಗೆ ಕಾಣಿದ್ದು ಬ್ಯೂಟಿಫುಲ್ ಆದ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ನಾನು ಹೇಳಲ್ಲ, ಆದರೆ ಈ ಬ್ಯೂಟಿಫುಲ್ ಆದ ರಾಕ್ನಿಂದ ನಿರ್ಮಿತವಾದ ಒಂದು ಪ್ಲೇಸ್ ಫಾಲ್ಸನ್ನು. ಇಲ್ಲಿಂದ ನಿಮಗೆ ಫಾಲ್ಸ್ ಅಂತೂ ಕಾಣಲ್ಲ, ಸ್ವಲ್ಪ ನೀರಿರೋದು ಕಾಣುತ್ತೆ, ಆದರೆ ಮಳೆಗಾಲದಲ್ಲಿ ಫುಲ್ ನೀರು ತುಂಬಿರುತ್ತೆ ಅಂತ ಹೇಳಿ ನಮಗೆ ಹೇಳಿದರು. ಇಲ್ಲಿ ನಮಗೆ ಒಂದು 20 ನಿಮಿಷ ಕೆಳಗಡೆ ಹೋಗಿ ಫೋಟೋ ತೆಗೆದು ಫಾಲ್ಸನ್ನು ನೋಡಿ ಬರಲಿಕ್ಕೆ ಕೊಡ್ತಾರೆ. ನಂತರ ಅವರು ಕರೆಯುವಾಗ ನಾವು ಹಿಂದೆ ಹೋಗಬೇಕು, ಇಲ್ಲದಿದ್ದರೆ ನಾವು ಅಲ್ಲೇ ಚಪ್ಪರ್ ಹಾಕಿ ಕುತ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬಸ್ ನಮ್ಮನ್ನು ಬಿಟ್ಟು ಹೋಗಿಬಿಡುತ್ತೆ. ಅಲ್ಲಿಂದ ಕಲ್ಲುಗಳಿಂದ ನಾವು ಇಳಿದುಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ, ಆದರೆ ಅಲ್ಲಿ ಹೋಗಿ ಚೆನ್ನಾಗಿರುವ ಫೋಟೋಸ್ ತೆಗಿಬೋದು ಅಂತ ಹೇಳಿ ಹೋಗೋದು ಕಷ್ಟ ಏನಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಇಳ್ಕೊಂಡು ಹೋದ್ವಿ. ಆ ಸ್ಟೆಪ್ಸ್ಗಳಂತೂ ತುಂಬ ಚೆನ್ನಾಗಿತ್ತು, ಆದರೆ ಹಿಂದೆ ಬರುವಾಗ ಹೇಗೆ ಹೋದ್ವಿ ಹಾಗೆ ಬರಬೇಕಿತ್ತು, ಸ್ವಲ್ಪ ಕಷ್ಟಕರವಾಗಿತ್ತು. Come slowly. Hey, Dad. ಮಳೆಗಾಲದಲ್ಲಿ ಇಲ್ಲಿ ಕೆಳಗಡೆ ಇಳಿಯೋದಕ್ಕೆ ಯಾರನ್ನು ಬಿಡಲ್ಲ ಅಂತೆ, ಯಾಕೆಂದರೆ ಇಲ್ಲಿಂದ ನೀರು ಹರಿಯುತ್ತೆ. ಅಲ್ಲಿ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಒಂದು ಫಾಲ್ಸ್ ತೋರಿಸ್ತೀನಿ. ಆ ಫಾಲ್ಸಿಂದ ನಿಮಗೆ ನೀರು ಕಾಣ್ಬೋದು, ಆದರೆ ಮಳೆಗಾಲದಲ್ಲಿ ಇಲ್ಲಿ ನೀರಿನ ರಭಸವೇ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದರು. ಇಲ್ಲಿ ಹುಡುಗರಿದ್ದರು, ಯಂಗ್ಸ್ಟರ್ಸ್ ತಿರುಗಾಡಲಿಕ್ಕೆ ಬಂದಿದ್ದರು ಏನೋ, ಹಾಗಾಗಿ ಅವರು ಫೋಟೋ ತೆಗಿತಾ ಇದ್ದರು ಹಾಗೂ ಎಲ್ಲೆಲ್ಲಿ ಹತ್ತಿಯೆಲ್ಲ ಅಡ್ವೆಂಚರಸ್ ಎಲ್ಲ ಮಾಡ್ತಾಯಿದ್ರು. ಆದರೆ ನಾವಂತ ಹಾಗೇನೋ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಸ್ವಲ್ಪ ನೋಡಿದ್ವಿ, ಅಲ್ಲಿ ನಮಗೆ ಬ್ಯೂಟಿಫುಲ್ ಆದ ವ್ಯೂ ಸಿಕ್ತು, ಕೆಲವು ಫೋಟೋಸ್ ತೆಗೆದ್ವಿ. ನೋಡಿ, ಇದೇ ನೀರು ಹರಿತಾ ಇದೆ, ಗ್ರೀನ್ ಥರ ಕಾಣ್ತಾ ಇದೆ ನೀರು, ಆದರೆ ಅದೊಂದು ಗ್ರೀನ್ ಇದೆಯಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಆದರೂ ವ್ಯೂ ಅಂತೂ ಸಖತ್ತಾಗಿತ್ತು. ಸೊ ನಮ್ಮ 20 ನಿಮಿಷ ಮುಗೀತು, ನಾವೀಗ ಹಿಂದೆ ಹೋಗೋದು ಟೈಮ್ ಬಂತು. ಅಯ್ಯೋ, ಎಷ್ಟು ಕಷ್ಟಕರ ಆಗಿತ್ತು ಗೊತ್ತಾ ಇದು ನಡ್ಕೊಂಡು ಹೋಗೋದು. ಆದರೆ ಸುಂದರವಾದ ಒಂದು ವ್ಯೂ ಸಿಗುತ್ತೆ, ನೋಟ ಸಿಗುತ್ತೆ, ಅಥವಾ ನಮಗೆ ಒಳ್ಳೆ ಫೋಟೋಸ್ ಬರುತ್ತೆ ಅಂತ ಹೇಳಿ ನಾವು ಹೋದರೆ ಯಾಕೆ ಹೋಗಬಾರ್ದು ಹೇಳಿ. ನಾನು ಅಂತೂ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ. ಹಾಗೂ ನಾವು ಮೇಲ್ಗಡೆ ಬಂದ್ವಿ, ಈ ಸ್ಟೆಪ್ಸನ್ನು ಹತ್ತಾ ಇದ್ದೇವೆ. ಆದರೆ ಸ್ವಲ್ಪ ಸಾಕಾಗುತ್ತೆ, ಆದರೆ ಸೀನಿಯರ್ ಸಿಟಿಸನ್ ಅವರಿಗೆ, ಪ್ರೆಗ್ನೆಂಟ್ ವುಮೆನ್ನಿಗೆ, ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ನೀವು ಬರ್ತೀರಲ್ವ, ಅಂದರೆ ಬೇಬೀಸ್, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ನೋಡಿಕೊಂಡು ನಡೀಬೇಕು ಅಷ್ಟೇ. ಹಾಗೂ ನಮಗೆ ನಮ್ಮ ಬಸ್, ನಾವು ಮೊದಲ ಪ್ಲೇಸ್ ಎಲ್ಲಿ ಬಂದಿದ್ವಿ ನೋಡಿ, ಮೇಕೆದಾಟು ಹತ್ರ, ಅಲ್ಲಿ ತನಕ ಬಿಟ್ಟಿತ್ತು. ಅಷ್ಟೊಂದು ದೂರದಿಂದ, ಬೆಂಗಳೂರಿಂದ 90 ಕಿಲೋಮೀಟರ್ ಇದೆ, ಅಷ್ಟು ದೂರ ಬಂದು ಬೇಗ ಮನೆಗೆ ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸ್ವಲ್ಪ ಅಲ್ಲಿ ನೀರಲ್ಲಿ ಆಟಾಡಿ, ಅಲ್ಲಿ ಕೆಲವು ಮೀನುಗಳಿದ್ದವು, ಅವುಗಳನ್ನು ನೋಡಿ, ಕೆಲವು ಶಂಖ, ಆಮೇಲೆ ಕಪ್ಪೆಚಿಪ್ಪು, ಇವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವಲ್ಲಿಂದ ಹೊರಗೆ ಬರ್ತಾ ಇದ್ದೇವೆ. ಹೀಗೆ ಹೊರಗೆ ಬರ್ತಾ ಆ ನಂತರ ನೋಡಿದ್ದೇನು ಗೊತ್ತಾ, ಈಗ ನೀರಿಲ್ಲ ಆದ್ರೂ ಎಷ್ಟು ಟೂರಿಸ್ಟ್ ಬರ್ತಾರೆ ಗೊತ್ತಾ, ತುಂಬ ಟೂರಿಸ್ಟ್ನವರಿದ್ದರು. ಹಾಗೂ ಎಂಜಾಯ್ ಮಾಡ್ತಿದ್ರು, ಅವರವರದೇ ಲೋಕ, ಅವರವರದೇ ಜಾಗ ಅಂತ ಹೇಳಿ. ಇಷ್ಟರವರೆಗೆ ನಾವು ಊಟ ಏನು ಮಾಡಿರಲಿಲ್ಲ, ಹಾಗೆ ನಮಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂತ ಹೇಳಿ ನಾವಲ್ಲಿ ಬೊಂಡ ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಸ್ಟ್ ಅರೌಂಡು 40 ರುಪೀಸ್ ದೊಡ್ಡ ಬೊಂಡಗೆ. ಹಾಗೂ ನಾನು ನನ್ನ ಮಗ ಬೊಂಡ ಕುಡಿತಾ ಇದ್ದೇವೆ. ಇದೊಂದು ನನಗೆ ಬ್ಯೂಟಿಫುಲ್ ಆದ ಮೂಮೆಂಟ್ ಆಯಿತಾ, ನಾನು ಎಂದಿಗೂ ಮರೆಯೋದಿಲ್ಲ. ನನ್ನ ಓಲ್ಡ್ ಏಜ್ ನಂತರನೂ ನಾನು ಈ ವಿಡಿಯೋನ ನೋಡಿ ನಾನು ಖುಷಿ ಪಡ್ತೀನಿ, ಯಾಕೆಂದರೆ ಈ ಮೆಮೊರೀಸನ್ನು ನಾವು ಯಾವಾಗಲೂ ಮರಿಬಾರ್ದು. ಇಲ್ಲಿಗೆ ನಮ್ಮ ಮೇಕೆದಾಟು ಟ್ರಿಪ್ ಮುಗೀತು. ನಾವು ಊಟ ಮಾಡಿರಲಿಲ್ಲ ಅಲ್ಲ, ಅಲ್ಲಿ ಒಂದು ರೆಸ್ಟೋರೆಂಟ್ ಇದ್ದು, ಆದರೆ ಅದು ಓಪನ್ ಇರಲಿಲ್ಲ. ಸೊ ನಾವು ತುಂಬ
ಹಸಿದಿದ್ವಿ. ಆದ್ದರಿಂದ ನಾವು ಇಲ್ಲಿ ಮಂದರಾರ್ತಿ ಗಾರ್ಡನಿಯಾ ಅಂತ ಒಂದು ರೆಸ್ಟೋರೆಂಟ್ ಸಿಗುತ್ತೆ ದಾರಿಯಲ್ಲಿ. ನಾವಲ್ಲಿ ಕುತ್ಕೊಂಡು ವೆಜ್ ಥಾಲಿನ ತೆಕ್ಕೊಂಡ್ವಿ, ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಹಾಗಾದರೂ ಮೇಕೆದಾಟಿಗೆ ಬರಬೇಕಂತ ಇದ್ದರೆ ಸಮ್ಮರ್ ಈಸ್ ದ ಬೆಸ್ಟ್ ಟೈಮ್ ಆಡಲಿಕ್ಕೆ ಎಲ್ಲ. ಆದರೆ ಮಳೆಗಾಲದಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬಂದರೆ ಇನ್ನೊಂದು ತುಂಬ ಬೆಸ್ಟ್ ಟೈಮ್. ಯಾಕಂದರೆ ನೀರು ಸಿಗುತ್ತೆ, ನಿಮಗೆ ಬೋಟಿಂಗ್ ಸಿಗುತ್ತೆ. ಈ ಬ್ಯೂಟಿಫುಲ್ ರೋಡ್ ಜರ್ನಿ ಜೊತೆಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್, ಹಾಗೂ ವಾಚ್ ಮಾಡಿದ್ದಕ್ಕೂ ತುಂಬ ಥ್ಯಾಂಕ್ಸ್. ಒನ್ಸ್ ಅಗೇನ್ ಸಿಗೋಣ ಬೇರೆ ಒಂದು ವಿಡಿಯೋ ಒಂದಿಗೆ. ಟಿಲ್ ದೆನ್ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.